ಕೂಟಿದು ಕೂಟು. ವಾವ್, ಮಸಾಲೆ ಗಟ್ಟಿ ಮೊಸರು. ನಾನು ಇವತ್ತು ಅಯ್ಯರ್ ಮೆಸ್ ಹತ್ರ ಇದ್ದೀನಿ. ಅಂದ್ರೆ ಮಲ್ಲೇಶ್ವರಂ 7th and 8th ಕ್ರಾಸ್ ಮಧ್ಯನೇ ಬರುತ್ತೆ. ಇಟ್ಸ್ ಎ ಓಲ್ಡ್ ಮೆಸ್. ಸಿನ್ಸ್ 1959 ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ಕೂಡ ರನ್ನಿಂಗ್ ಆಗಿದೆ, ಇವತ್ತಿಗೂ ಕೂಡ ಇದೆ. ಇಸ್ ಅಥೆಂಟಿಕ್ ಬ್ರಾಹ್ಮಿನ್ ಫುಡ್ ಸಿಗುತ್ತೆ, ಅಂದ್ರೆ ಅಥೆಂಟಿಕ್ ಬ್ರಾಹ್ಮಿನ್ ಮೀಲ್ಸ್. ಅದ್ರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಈ ಸಣ್ಣ ಹೋಣಿಯಲ್ಲೇ ಬರಬೇಕು, ಇದರಲ್ಲೇ ಬರಬೇಕು. ಇಲ್ಲ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅಯ್ಯರ್ ಮೆಸ್. ಬಂಧುಗಳೇ, ಈ ಮೆಸ್ ಪ್ರಾರಂಭಗೊಂಡಿದ್ದು 1959 ಅಂದ್ರೆ ಈಗ 65 ವರ್ಷಗಳ ಇತಿಹಾಸ, ಅಂದ್ರೆ 65 ವರ್ಷಗಳು ತುಂಬಿದೆ. ಅಪ್ಪಟ ಸೌತ್ ಇಂಡಿಯನ್ ಬ್ರಾಹ್ಮಣರ ಸಾಂಪ್ರದಾಯಿಕ ಊಟ ಇಲ್ಲಿ ಸಿಗುತ್ತೆ. ಅಂದ್ರೆ ಗರಂ ಮಸಾಲೆ ರಹಿತ ತಾಜಾ ಅಡುಗೆ. ಇದು ಒಂದು ಸಾತ್ವಿಕವಾದ ಊಟ ಸಿಗುತ್ತೆ ಅಂದ್ರೂ ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಇಲ್ಲಿ ಬೆಳ್ಳುಳ್ಳಿ ಆಗ್ಲಿ ಈರುಳ್ಳಿ ಆಗ್ಲಿ ಅಡುಗೆಗೆ ಬಳಸೋದಿಲ್ಲ. ಅನ್ನ, ಪಲ್ಯ, ಕೂಟು, ರಸಮ್ಮು, ಹಪ್ಪಳದೊಂದಿಗೆ ಉಪ್ಪಿನಕಾಯಿ ಮೆನು ಸಿಂಪಲ್ ಆದ್ರೂ ಕೂಡ ಉಣ್ಣಲು ನೀವು ಸರದಿ ಸಾಲನ್ನು ಕಾಯ್ಬೇಕಾಗುತ್ತೆ. ಅಂದ್ರೆ ಸರದಿ ಸಾಲಲ್ಲಿ ಇರಬೇಕಾಗುತ್ತೆ. ಟೋಕನ್ ಹಿಡಿದುಕೊಂಡು ಕನಿಷ್ಠ 10 ನಿಮಿಷಗಳಾದ್ರೂ ನೀವು ಇಲ್ಲಿ ನಿಲ್ಬೇಕಾಗುತ್ತೆ. ಆ ಅನುಭವವನ್ನು ನೀವು ಇಲ್ಲಿ ಬಂದ್ರೆ ಪಡ್ಕೊಂತೀರಾ. ಸ್ವಲ್ಪ 10 ನಿಮಿಷ ಅಥವಾ 15 ನಿಮಿಷ ಕಾದು ಉಂಡರೂ ಗ್ರಾಹಕರ ಮುಖದಲ್ಲಿ ಸಾರ್ಥಕತೆ ಭಾವ ಮೂಡುತ್ತೆ. ಅದೇ ರೀತಿಯಾಗಿ ಪ್ರತಿ ಶನಿವಾರ ಹೋಳಿಗೆ ಊಟ ಇರುತ್ತೆ. ಪ್ರತಿ ಭಾನುವಾರ ಪಾಯಸದ ಊಟ ಇಲ್ಲಿನ ವಿಶೇಷ. ಈ ಮೆಸ್ಸು ನಮ್ಮ ಮಲ್ಲೇಶ್ವರಂನ 7 ಮತ್ತು 8ನೇ ಕ್ರಾಸ್ ಅಂದ್ರೆ 7th and 8th ಕ್ರಾಸ್ ಮಧ್ಯ ಬರುತ್ತೆ, ವೆಸ್ಟ್ ಪಾರ್ಕ್ ಸೈಡು. ನೀವು 8th ಕ್ರಾಸ್ ಅಲ್ಲಿ ಡೌನ್ ಇಳಿಬೇಕಾದ್ರೆ ಅಲ್ಲಿ ರೈಟ್ ತಗೊಂಡ್ರೆ ಆಯ್ತು, ಅಲ್ಲೇ ಸಿಗುತ್ತೆ. ಇದು ಒಂದು ಅಪ್ಪಟ ಸೌತ್ ಇಂಡಿಯನ್ಸ್ ಬ್ರಾಹ್ಮಣರ ಸಾಂಪ್ರದಾಯಿಕ ಊಟ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಬನ್ನಿ, ಈ ಮೆಸ್ ಬಗ್ಗೆ ನಾನು ಇನ್ನಿನ ಹೆಚ್ಚಿನ ವಿಷಯಗಳನ್ನು ತಮಗೆ ತಿಳಿಸ್ತಾ ಹೋಗ್ತೀನಿ. ನಾನು ಹುಟ್ಟಿದ್ದಿಲ್ಲೇ ಪೈಪ್ಲೈನ್ ಮಲ್ಲೇಶ್ವರಂ ಅಂತ, ದತ್ತಾತ್ರೇಯ ದೇವಸ್ಥಾನದ ರಸ್ತೆ. ಸೊ ಇದು ನಮ್ಗೆ ಅತ್ಯಂತ ಚಿರಪರಿಚಿತವಾದಂತಹ ಸ್ಥಳ. ನಾನು ಬ್ರಾಹ್ಮಣ ಕುಟುಂಬದಿಂದ ಬಂದಿರೋದ್ರಿಂದ ನಮ್ಮ ಸಮುದಾಯಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಸ್ಥಳ ಇದು. ಮನೇಲಿ ಯಾರು ಇಲ್ಲ, ಮನೇಲಿ ಅನಾನುಕೂಲ ಇದ್ರೆ ನಾವುಗಳೆಲ್ಲ ಇಲ್ಲೇ ಬರ್ತಾ ಇದ್ದಿದ್ದು. ಸೊ ದಿಸ್ ಈಸ್ ಅಥೆಂಟಿಕ್ ಟಿಪಿಕಲ್ ಪ್ಲೇಸ್ ಫಾರ್ ಸೌತ್ ಇಂಡಿಯನ್ ಬ್ರಾಹ್ಮಿನ್ ಕ್ಯುಸಿನ್ ಅಂತ ಹೇಳ್ಬೋದು. ಇಲ್ಲಿ ವಿಶೇಷ ಏನಂದ್ರೆ ಇದನ್ನು ಹುಡುಕೊಂಡು ಸರ್ಜಾಪುರದಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾರೆ. 25 ಕಿಲೋಮೀಟರ್ 30 ಕಿಲೋಮೀಟರ್ ಆಚೆಯಿಂದ ಬಂದು ಇಲ್ಲಿ ಊಟ ಮಾಡಿ ಹೋಗ್ತಾರೆ. ಬೆಂಗಳೂರಿನಲ್ಲಿ 3 ಏರಿಯಾ, ಮಲ್ಲೇಶ್ವರ, ಜಯನಗರ ಅಂಡ್ ಬಸವನಗುಡಿ, ಈ ಮೂರು ಕಿರೀಟಗಳು. ಇದು ಒಂದು ಕಿರೀಟ. ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗಿ. ತುಂಬಾ ಚೆನ್ನಾಗಿದೆ, ಮನೆ ಊಟದ ತರ ಇದೆ, ಬಿಸಿ ಬಿಸಿ ಇದೆ, ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಬಂದಿದ್ದೀರಾ? ಹಾ, ಫ್ಯಾಮಿಲಿ. ಸರ್ ಹೇಗಿದೆ ಸರ್? ಮನೆ ಊಟ ತರ ಇದೆಯಾ? ಅಮ್ಮ ನಿಮಗೆ ಊಟ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಮ್ಮ ಕಡೆ ಉಡುಪಿ ಊಟ ಇದ್ದಾಗಿದೆ. ನಾನಿದ್ದು ಫಸ್ಟ್ ಟೈಮ್ ಬರ್ತಾ ಇರೋದು ಹೌದಲ್ಲ? ಫ್ಯಾಮಿಲಿ ಜೊತೆ. ಹೇಗಿದೆ ಸರ್? ಮಾಡೋದು ಓಕೆ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದು ಸ್ವೀಟ್ ಇಲ್ಲ ಅಲ್ವಾ? ಸ್ಯಾಟರ್ಡೇ ಇರ್ತದೆ, ಓನ್ಲಿ ಸ್ಯಾಟರ್ಡೆ. ಬಟ್ ಒಂದು ಸ್ವೀಟ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿದೆ. ನಿಮ್ಮ ಒಪಿನಿಯನ್ ನಿಮ್ಮ ಇದ್ದದ್ದು. ಎಸ್ಪೆಷಲಿ ಸುಮಾರು ಕಡೆ ನಾವು ಊಟ ಮಾಡಿದೀವಿ. ಏನಂದ್ರೆ ಡಿಪೆಂಡ್ ಅಪಾನ್ ರೈಸ್. ಮನುಷ್ಯನಿಗೆ ರೈಸ್ ಅಕ್ಕಿ ಕಾಳು ತರ ಇದ್ರೆ ತಿನ್ನಕ್ಕಾಗಲ್ಲ. ಇದು ತುಂಬಾ ಸಾಫ್ಟ್ ಆಗಿ ಯಾರು ಬೇಕಾದ್ರೂ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ರಾಧಿಕಾ ಮಲ್ಯ ಅಂತೇಳಿ, ನನ್ನ ಸೊಸೆ ಮೇಘನಾ ಮಲ್ಯ. ನಾವು ಎಲೆಕ್ಟ್ರಾನಿಕ್ ಸಿಟಿ ಅನಂತ್ ನಗರದಿಂದ ಬಂದಿದ್ದೇವೆ. ಆಕ್ಚುಲಿ ಸುಮಾರು ಸಮಯದಿಂದ ಅನ್ಕೊಳ್ತಿದ್ವಿ ಅಯ್ಯರ್ ಮೆಸ್ ಬ್ಲಾಗ್ಸ್ ಎಲ್ಲ ನೋಡ್ಬೇಕಾದ್ರೆ. ಇವತ್ತದು ಸಮಯ ಬಂದಿದೆ. ತುಂಬಾ ಖುಷಿ ಆಯ್ತು. ಮದ್ವೆ ಮನೆ ಊಟದ ತರ ಇದೆ. ತುಂಬಾ ರುಚಿಯಾಗಿದೆ. ಐಟಮ್ಸ್ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗಿದೆ. ಪಲ್ಯ ಎಲ್ಲ ತುಂಬಾ
ಹಾ ತುಂಬಾ ಖುಷಿ ಆಯ್ತು. ನಾವು ಈಗ ಕಳೆದ ಒಂದು ತಿಂಗಳಿಂದ ಬರ್ತಿದೀವಿ. ಆಕ್ಚುಲಿ ನಮ್ಮ ಪ್ರಾಪರ್ ದಾವಣಗೆರೆ. ನಾನು ಇದನ್ನ ಒಂಥರ ಹೋಮ್ ಸ್ಟೈಲ್ ಮೆಸ್ ನನಗೆ ಬಹಳ ಇಷ್ಟ ಆಯ್ತು. ನನಗೆ ಒಂಥರ ಮದುವೆ ಫೀಲ್ ಬರ್ತಿದೆ ಇಲ್ಲಿ ಊಟ ಮಾಡೋದಕ್ಕೆ. ನಾನು ನಮ್ಮ ಫ್ರೆಂಡ್ ಬಂದಿದ್ವಿ ಪ್ರಮೋದ್ ಅಂತ ಹೇಳಿ. ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಮೊನ್ನೆ ಹೋಳಿಗೆ ತಿಂದೆ, ಕಾಯಿ ಹೋಳಿಗೆ, ಅದು ಮಾತ್ರ ಸಖತ್ತಾಗಿತ್ತು. ನನಗಂತೂ ಬಹಳ ಇಷ್ಟ ಆಯ್ತದು. ಅದು ಬಿಟ್ರೆ ಊಟ ಮಾತ್ರ ಏನು ಮಾತಾಡಂಗಿಲ್ಲ. ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಊಟ ನಾನು ಮಲ್ಲೇಶ್ವರಂ ಅಲ್ಲಿ ನೋಡಿರೋದು ಇದು. ಹಾ ಸರ್, ಹೌದು, ಸ್ಯಾಟರ್ಡೇ ಇರುತ್ತೆ. ಮತ್ತೆ ನಿನ್ನೆ ಇತ್ತಲ್ಲ, ನಿನ್ನೆ ಅಲ್ಲ ಮೊನ್ನೆ ಇತ್ತು ಕಾಯಿ ಹೋಳಿಗೆ, ಮೊನ್ನೆ ಇತ್ತು, ಮಸ್ತ್ ಇತ್ತು ಅದು ಮಾತ್ರ. ನಮಸ್ಕಾರ. ನಮಸ್ಕಾರ. ಹೋಟೆಲ್ ಸ್ಟಾರ್ಟ್ ಮಾಡಿ 1959. ನಾವು ಮಾವರ್ ಸ್ಟಾರ್ಟ್ ಮಾಡಿದ್ದು. ನಾವು ಬಂದು 1984 ಅಲ್ಲಿ. ನಾವು ಒಂದು 40 ವರ್ಷ ಆಯ್ತು ಈ ಫೀಲ್ಡ್ ಅಲ್ಲಿ ಇದ್ದೀವಿ. ಮಾವರ್ ಅಂದ್ರೆ ಮಾವರ್ ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ, ನಮ್ಮಕ್ಕಿಂತ ಜೋರಾಗಿ ಮಾಡ್ತಾರೆ. ಅವರಿಂದ ನಾವು ಕಲಿಸಿದ್ದು. ಮುಂಚೆ ಹಿತ್ತಲೆ ಪಾತ್ರೆ, ಇವಾಗ ಸ್ಟೀಲ್ ಪಾತ್ರೆ. ಯಾರು ಎತ್ತಕ್ಕಾಗಲ್ಲ, ಅದು ಹೀಟು ಜಾಸ್ತಿ, ವಾಶ್ ಮಾಡೋಕೆ ಯಾರು ಬರಲ್ಲ ಇವಾಗ. ಅದಕ್ಕೆ ಸ್ಟೀಲ್ ಪಾತ್ರೆ ಇಟ್ಕೊಂಡಿದೀನಿ. ಇಜ್ಜಿಲ್ ಒಲೆ ಅಂತ ಇಟ್ಕೊಂಡಿದೀನಿ. ಬಾಕಿ ಇರೋದು ಗ್ಯಾಸ್. ಶನಿವಾರ ಸಾಯಂಕಾಲ ಮಾತ್ರ ರಜಾ. ಅಲ್ಲಲ್ಲ, ಶನಿವಾರ ಸಾಯಂಕಾಲ ಓನ್ಲಿ ಹಾಫ್ ಡೇ ರಜಾ. ಭಾನುವಾರ ಇದೆ. ಶನಿವಾರ ಹೋಳಿಗೆ ಊಟ, ಭಾನುವಾರ ಮಜ್ಜಿಗೆ ಹುಳಿ ಪಾಯಸ ಸ್ಪೆಷಲ್ ಊಟ. ಹಾ, ಶನಿವಾರ ಭಾನುವಾರ ಸ್ಪೆಷಲ್. ಬೇರೆ ಹಾಲಿಡೇ ಸ್ಪೆಷಲ್ ಇದೆ, ಹಬ್ಬ ದಿವಸ ಸ್ಪೆಷಲ್ ಇದೆ. ನೋ ಗಾರ್ಲಿಕ್, ನೋ ಆನಿಯನ್. ಯೂಸ್ ಮಾಡಿಲ್ಲ. 11:30 to 3:30. ನೈಟ್ ಇಡ್ಲಿ ವಡೆ ಪೊಂಗಲ್, ಚಟ್ನಿ ಪುಡಿ, ಚಟ್ನಿ, ಸಾಂಬಾರ್. ದೋಸೆ ಇಲ್ಲ ಸದ್ಯಕ್ಕೆ, ದೋಸೆ ಇಲ್ಲ. ಆಮೇಲೆ ಮಧ್ಯಾಹ್ನ ಊಟ, ರಾತ್ರಿ ಊಟನೂ ಇದೆ, ಟಿಫಿನ್ ಇದೆ. ಊಟ ನಮ್ದೆ ಊಟ. ರಾತ್ರಿ ಟಿಫಿನ್ ಎಕ್ಸ್ಟ್ರಾ ಇದೆ. ಇಡ್ಲಿ ವಡೆ ಪೊಂಗಲ್. ಮಾರ್ನಿಂಗ್ ಶಿವ ಇಲ್ಲ. ಸಾಟರ್ಡೆ ಹೋಳಿಗೆ, ಸಂಡೇ ಮಜ್ಜಿಗೆ ಹುಳಿ ಪಾಯಸ. ಇವತ್ತಿಂದ ನಾವು ಊಟ ಮಾಡ್ತಾ ಇಲ್ಲ. ಒಂದು 15-16 ವರ್ಷದಿಂದ ನಾನು ಇಲ್ಲೇ ಮಲ್ಲೇಶ್ವರಂಲಿ ಊಟ ಮಾಡ್ತಾ ಇದ್ದೀನಿ. ನಾವು ದೂರದಿಂದ ಬಂದಾಗಿಲ್ಲ, ಹೆಂಡತಿ ಮಕ್ಳು ಇರಲ್ಲ, ಹಳ್ಳಿಯಿಂದ ಬರೋದು. ಶುದ್ಧವಾಗಿ ಉಡುಪಿ ಗಾರ್ಡನ್, ಇನ್ನೊಂದು ಬಹಳಷ್ಟು ಹೋಟ್ಲ್ಗಳಿವೆ. ಅಂದ್ರೆ ಪರಿಶುದ್ಧತೆ ಮತ್ತೆ ನಮ್ಮ ಹೆಲ್ತಿ ಬಗ್ಗೆ ಹೇಳಿದ್ರೆ ಇಲ್ಲಿ ಬಹಳ ಬಾಳೆಹಣ್ಣಲ್ಲಿ ಮತ್ತೆ ಓಮ್ ಮಾಡಿದ್ದಾಗೆ ಅದನ್ನ ಸ್ವತಃ ಅವರೇ ತಯಾರಿಸಿರೋದ್ರಿಂದ ಬಹಳ ಚೆನ್ನಾಗಿ ರುಚಿಕರವಾಗಿ ಮತ್ತೆ ಹೆಲ್ತಿಯಾಗಿ ಫುಡ್ ದೊರೆಯುತ್ತೆ. ಕಾಸ್ಟ್ಲಿ ಇರ್ಬೋದು, 125 ರೂಪಾಯಿ. ಬೇರೆ ಹೋಟ್ಲ್ ಕಂಪೇರ್ ಮಾಡಿದ್ರೆ ಬಾಳೆಹಣ್ಣಲ್ಲಿ ಶುಚಿತ್ವವಾಗಿ ಊಟ ಕೊಡ್ತಾರೆ. ಅದರಿಂದ ನಮ್ಗೆ ಬಹಳ ಇದಿರ್ತದೆ. ಉಡುಪಿ ಗಾರ್ಡನ್ ಎಲ್ಲ ಅದೇ ಇದರಿಂದ ತುಂಬಾ ರಶ್ ಇರ್ತದೆ. ಅಲ್ಲಿ ಇದಕ್ಕೆ ಹೊಂದ್ಕೊಳಕ್ ಆಗಲ್ಲ ಈ ಬಾಡಿ. ಅದರಿಂದ ಇಲ್ಲಿ ಬಂದು ಪರಿಶುದ್ಧವಾಗಿ ಮಧ್ಯಾಹ್ನ ಟೈಮ್ ಸಾಂಪ್ರದಾಯಿಕವಾಗಿರುತ್ತೆ. ನೀವು ಬರೋದು ಯಾವುದು ಸರ್? ನಿಮ್ದು ನಾವು ಮಂಡ್ಯ. ಇಲ್ಲಿ ಬಂದು ಬೆಂಗಳೂರಿಗೆ ಬಂದ್ರೆ ಇಲ್ಲಿ ಬಂದೇ ಬರ್ತೀರಾ? ಇಲ್ಲ, ಇಲ್ಲೇ ಇರೋದು, ಇರೋದು. ಹೌದಾ? ಅದರಿಂದ ಬಂದಾಗ ಯೂಶಲಿ ನಾವು IR ಮೆಸ್ ಅಲ್ಲೇ ಊಟ ಮಾಡೋದು. I am a customer since 1985. Regularly, my family and everybody used to come and have dinner. We were sitting on the floor having dinner at that time. Now they improved. Quality is very fine. Quality is very best. We enjoy the quality. That is most important. Today you are coming to? Yes. I am going only for here. I don't go anywhere else. I have gone to this IR mess, enjoying it. Quality ಎಷ್ಟಾಗಿರುತ್ತಲ್ಲ? Quality is very fine. Top quality. ಬಂಧುಗಳೇ, ಟೇಸ್ಟ್ ಮಾಡ್ತೀನಿ. ಚಪಾತಿ ಕೂಟಿದೆ, ಅದು ಪಲ್ಯ,
ಮೆಣಸಿನಕಾಯಿ ಕೊಟ್ಟಿದ್ದಾರೆ, ಖಾರ ಟೇಸ್ಟ್ ಆಗಿದೆ. ಪುಳಿಯೋಗರೆ ಇರುತ್ತೆ, ವಡೆ, ಹಪ್ಪಳ, ಇದೊಂದು ಪಲ್ಯ ಕೂಡ ಇದೆ. ಬ್ರಾಹ್ಮಿನ್ಸ್ ಅಥೆಂಟಿಕ್ ಫುಡ್ ಇದು. ನೋಡಿ, ರಸಮ, ಮೊಸರು ಕೂಡ ಕೊಟ್ಟಿದ್ದಾರೆ. ನೋಡಿ, ಮೊಸರು ಇದೆ, ಮೊಸರು ಕೂಡ ಕೊಡ್ತಾರೆ. ರಸಮ್, ಸಾರಿಗೆ ಊಟ ಮಾಡಿದೆ, ರಸಮ್ ಊಟ ಮಾಡ್ತಾ ಇದ್ದೀನಿ. ರಸಮ್ ಸಖತ್ತಾಗಿದೆ. ಚೆನ್ನಾಗಿದೆ ರಸಮ್ ಕೂಡ. ನೋಡಿ, ಇದು ರಸಮ್. ಹೇಗಿದೆ ರಸಮ್? ಸಾಕದಾಗಿದೆ ರಸಮ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಅಥೆಂಟಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹೌದಾ? ರಸಮ್ ಈ ಏರಿಯಾದಲ್ಲಿ ಇನ್ನೊಂದ್ ಕಡೆ ಈ ತರ ಊಟ ಸಿಗದೇ ಇಲ್ಲ. ತುಂಬಾ ಅಥೆಂಟಿಕ್ ಆಗಿದೆ, ಎಷ್ಟು ಕೇಳಿದ್ರೆ ಹಾಕ್ತಾರೆ ನೀಟಾಗಿ. ತುಂಬಾ ಮನೆ ಹೋಮ್ ಫುಡ್ ತರಾನೇ ಅನ್ಸುತ್ತೆ ಈ ಕಡೆ ಸೈಡ್ ಬರಕ್ಕೋಸ್ಕರ. ಬರ್ತಾ ಇದ್ದೀರಾ ನೀವು? ನಾನು ಆಲ್ಮೋಸ್ಟ್ 1 month ಇಂದ ಬರ್ತಾ ಇದ್ದೀನಿ, ಡೈಲಿ ಬರ್ತಾ ಇರ್ತೀನಿ. ಬೇರೆ ಕಡೆ ಟ್ರೈ ಮಾಡಿದೀನಿ ಏರಿಯಾದಲ್ಲಿ, ಆದ್ರೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಸಿಕ್ಕಿಲ್ಲ ನಮ್ಗೆ. ಆಕ್ಚುಲಿ ಏನಂದ್ರೆ ನಮ್ಗೆ ಆಕ್ಚುಲಿ ಕೆಲವೊಂದ್ ಕಡೆ ಹೋದಾಗ ಆಕ್ಚುಲಿ ಹೊಟ್ಟೆ ಪ್ರಾಬ್ಲಮ್ ಎಲ್ಲ ಆಗ್ತಾ ಇತ್ತು. ಅಂದ್ರೆ ಈ ತರ ಹೊಟ್ಟೆ ಕೆಡೋದೆಲ್ಲ ಆಮೇಲೆ ಇಲ್ಲಿ ಬಂದ ತಕ್ಷಣ ಆಕ್ಚುಲಿ ನ್ಯಾಚುರಲ್ ರಸಮಲ್ಲಿ ತುಂಬಾ ಔಷಧಿ ಗುಣಗಳೆಲ್ಲ ಇರುತ್ತಂತೆ, ಅದನ್ನ ಆಕ್ಚುಲಿ ಕ್ಲೀನ್ ಹಾಕ್ತಾರೆ ಇವರು. ಅದನ್ನ ಇಂಪಾರ್ಟೆಂಟ್ ಆಗಿರೋದು ಆಕ್ಚುಲಿ ತುಂಬಾ. ಸಾರು ಬಂತು, ಕುಂಬಳಕಾಯ್ದು ಬಿಸಿ ಬಿಸಿ ಇದೆ. ಸಾರು ಎಷ್ಟು ಬಹಳ ಚೆನ್ನಾಗಿದೆ. ಊಟ ಹಾಕ್ತಾರೆ, ಪಲ್ಯ, ಇದ್ರಲ್ಲೂ ನಾವು ರೈಸ್ನ ತಿನ್ಬೋದು. ಪಲ್ಯ ಇರುತ್ತೆ, ಟೇಸ್ಟ್ ಆಗಿದೆ, ಚೆನ್ನಾಗಿದೆ. ವಡೆ ಇರುತ್ತೆ, ಮೊಸರಿದೆ. ಉಪ್ಪಿನಕಾಯಿ ಹಾಕೊಂಡು ಸ್ವಲ್ಪ ಮೊಸರು, ಅನ್ನ, ಬೇಕಾದ್ರೆ ಇದನ್ನು ಕೂಡ ಹಾಕೊಬಹುದು. ಗೊಜ್ಜಿರುತ್ತೆ, ಬೇಳೆ ಗೊಜ್ಜು. ಸೂಪರ್ ಆಗಿದೆ. ಸರಿ, ಬಂದು ಟ್ರೈ ಮಾಡಿ. ಅಯ್ಯರ್ ಮೆಸ್ಸು, ಓಲ್ಡ್ ಮೆಸ್ಸು, ಅಥೆಂಟಿಕ್ ಫುಡ್, ಇಲ್ಲಿ ಅಥೆಂಟಿಕ್ ಮೀಲ್ಸು, ಪಕ್ಕ ಬ್ರಾಹ್ಮಿನ್ ಸಾಕಾಗಿದೆ. ಶ್ರೀನಿವಾಸನ್ ಅಂಡ್ ಭಾರತಿ ಅಂತ ನಾವಿಬ್ರು, ನಾವು ಸುಮಾರು ಕಳೆದ ಒಂದು 4 ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ. ಊಟ ಎಲ್ಲ ಚೆನ್ನಾಗಿದೆ, ಐಟಮ್ಸು. ಬೇರೆಯವ್ರು ಹೇಳ್ದಂಗೆ ಇಲ್ಲಿ ಇನ್ನೊಂದು ಐಟಮ್ ಸ್ವೀಟ್ ಅನ್ನ ಅಳವಡಿಸಿದ್ರೆ ಬಹಳ ಸಂತೋಷ. ಬಹಳ ಚೆನ್ನಾಗಿದೆ. ನಾನು ಸತ್ಯಮೂರ್ತಿ ಅಂತ ಸೆಕ್ರೆಟರಿಯೇಟ್ ಎಂಪ್ಲಾಯಿ, ರಿಟೈರ್ಡ್ ಎಂಪ್ಲಾಯಿ. ನಾನು ಸುಮಾರು 8-10 ವರ್ಷದಿಂದ ಬರ್ತಾ ಇದ್ದೀನಿ. ಬಹಳ ರುಚಿಯಾಗಿರುತ್ತೆ. ಅಂದ್ರೆ ಒಂದು ಸಾತ್ವಿಕ ಆಹಾರ ಅಂತೇಳಿ ಹೇಳ್ಬೋದು. ಹಾಗೇನೆ ಊಟದ ಕ್ವಾಂಟಿಟಿನೂ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ. ಆಲ್ ಆರ್ ಇನ್ ಒಳ್ಳೆ ಗುಡ್ ಸ್ಟೇಟಸ್ ಅಲ್ಲಿ ಇದೆ. ಹಾಗಾಗಿ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ವಂಡರ್ಫುಲ್, ತುಂಬಾ ಮಾಧುರ್ಯವಾಗಿದೆ, ತುಂಬಾ ರುಚಿಕಟ್ಟಾಗಿರುತ್ತೆ. ಕ್ವಾಲಿಟಿ ವಿಷಯದಲ್ಲೇನು ಎರಡು ಮಾತಿಲ್ಲ. ಕಳೆದ 10 ವರ್ಷಗಳಿಂದ ಹಾಗಾಗಿ ಬರ್ತಾ ಇರ್ತೀವಿ. ಹೋಮ್ಲಿ ಫುಡ್, ಹೋಮ್ಲಿ ಎನ್ವೈರನ್ಮೆಂಟ್, ಹೋಮ್ಲಿ ಫುಡ್, ಗುಡ್ ಟ್ರೀಟ್ಮೆಂಟ್. ತುಂಬಾ ನಾವು ಇಲ್ಲಿ ಕಮ್ಮಿ ಅಂತ ಹೇಳಿದ್ರೆ ನಾವು 40 ವರ್ಷದಿಂದ ಇಲ್ಲಿ ಫಾಲೋ ಅಪ್ ಮಾಡ್ತಾ ಇದೀವಿ. ಅವ್ರ ಫಾದರ್ ಇದ್ದಾಗಿಂದ ಮಾಡ್ತೀವಿ. ಅವ್ರ ಫಾದರ್ ಮೇನ್ ರೋಡ್ ನಲ್ಲಿ ಇತ್ತು, ಮತ್ತೆ ಅವ್ರ 2ನೇ ಜಾಗ ಮತ್ತೆ ಇಲ್ಲಿ ಬಂದಿರೋದು. ನಾವು 40 years ಆಕ್ಚುಲ್ ಆಗಿ ನಾವು ನಾಗರಬಾವಿಯಿಂದ ಇವಾಗ ಇಲ್ಲಿಗೆ ಬಂದಿರೋದು. ಈ ಕಡೆ ಬಂದ್ರೆ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ. ತುಂಬಾ ಚೆನ್ನಾಗಿರತ್ತೆ. ನಮ್ಗಂತೂ ಮನೆ ಊಟದ ತರಾನೇ, ಬೇರೆ ಏನು ಅದಕ್ಕೋಸ್ಕರ ಇಲ್ಲಿ ಬರ್ತೀವಿ. ಬೇರೆ ಎಲ್ಲೋದ್ರೂ ಇರೋದಿಲ್ಲ, ಇಲ್ಲಿ ಮಾಡ್ಕೊಂಡೇ ಹೋಗ್ತೀವಿ. ಫ್ಯಾಮಿಲಿನೂ ಕರ್ಕೊಂಡು ಬಂದಿದ್ವಿ.
ನಾನು 26 ಇಯರ್ಸ್ ಇಂದ ಊಟ ಮಾಡ್ತಾ ಇದ್ದೀನಿ ಇಲ್ಲಿ. ಅವಾಗ 5 ರೂಪಾಯಿ 6 ರೂಪಾಯಿ ಇದ್ದಿದ್ದು ಈಗ 100 ರೂಪೀಸ್ವರೆಗೆ ಬಂದಿದೆ. ಊಟ ಚೆನ್ನಾಗಿದೆ, ಮತ್ತೆ ಹೆಲ್ತಿ ಆಗಿದೆ, ಕ್ಲೀನ್ಲಿನೆಸ್ ಇದೆ, ಸ್ವಲ್ಪ ಹೈಜಿನಿಕ್ ಆಗಿದೆ ಫುಡ್. ತುಂಬಾ ಚೆನ್ನಾಗಿರೋದು, ಮನೆ ಊಟ ತರ ಇರೋದು, ಯಾವ್ದು ಸೈಡ್ ಎಫೆಕ್ಟ್ಸ್ ಇರಲ್ಲ. ಯಾವಾಗ ತಗೊಂಡಿದ್ರೆ ಎಷ್ಟು ಸಾರಿ ತಗೊಂಡಿದ್ರು ಕೂಡ ಏನಾಗಲ್ಲ. 20 ವರ್ಷ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಗೊತ್ತು. ಮನೆ ಊಟ ತರ ಇರುದು ಮೇನ್ ಅದು. ಶುಗರ್ಗೂ ಓಕೆ, ಎನಿ ಡಿಸೀಸ್ ಓಕೆ. ಫುಡ್ ತಿನ್ನಿದ್ರೆ ಯಾವ್ದು ಸೈಡ್ ಎಫೆಕ್ಟ್ ಬರಲ್ಲ. ನೋಡಿದ್ರಲ್ಲ, ಅಯ್ಯರ್ ಮೆಸ್ ಮಲ್ಲೇಶ್ವರಂನ 7th and 8th ಮೇನ್ ಮಧ್ಯ ಬರುತ್ತೆ, ವೆಸ್ಟ್ ಪಾರ್ಕ್ ಸೈಡ್ ಬರುತ್ತೆ. ಊಟ ಮಾತ್ರ ಅಥೆಂಟಿಕ್ ಆಗಿದೆ, ಅಂದ್ರೆ ಅಥೆಂಟಿಕ್ ಬ್ರಾಹ್ಮಿನ್ಸ್ ಫುಡ್ ಸೂಪರ್ ಆಗಿದೆ. ಬಂದ್ ಟ್ರೈ ಮಾಡಿ. ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದೇ ತರ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.